ಸರ್ವೇಭ್ಯಃ ಮಮ ನಮಸ್ಕಾರಾಃ ಸುಪ್ರಭಾತಂ. ಅದ್ಯ ರಘುವಂಶಮಹಾಕಾವ್ಯೆ ಪಂಚಮೇ ಸರ್ಗೆ ಚತ್ವಾರಿಂಶತ್ತಮಂ ಶ್ಲೋಕಂ ಪಶ್ಯಾಮಃ. ತಂ ಶ್ಲಾಘ್ಯ ಸಂಬಂಧಮಸೌ ವಿಚಿಂತ್ಯ ದಾರಕ್ರಿಯಾಯೋಗ್ಯದಶಂ ಚ ಪುತ್ರಂ ಪ್ರಸ್ಥಾಪಯಾಮಾಸ ಸಸೈನ್ಯಮೇನ ಮೃದ್ಧಾಂ ವಿದರ್ಭಾಧಿಪರಾಜಧಾನೀಂ. ಇದಾನಿಂ ಪ್ರತಿಪದಾರ್ಥಂ ಪಶ್ಯಾಮಃ. ತಂ ಭೋಜಂ ಶ್ಲಾಘ್ಯ ಸಂಬಂಧಂ ಉತ್ತಮ ಸಂಬಂಧಂ ಅಸೌ ರಘುಃ ವಿಚಿಂತ್ಯ ಚಿಂತಯಿತ್ವಾ ದಾರಕ್ರಿಯಾ ಯೋಗ್ಯ ದಶಂಚ ಪುತ್ರಂ ವಿವಾಹಯೋಗ್ಯ ವಯಸಂ ಪುತ್ರಂ ಅಜಂ ಪ್ರಸ್ಥಾಪಯಾಮಾಸ ಪ್ರೇಷಿತವಾನ್ ಸಸೈನ್ಯಂ ಸೈನ್ಯಸಹಿತಂ ವೃದ್ಧಾಂ ಸಮೃದ್ಧಾಂ ವಿದರ್ಭಾಧಿಪ ರಾಜಧಾನೀಂ. ವಿದರ್ಭದ್ ರಾಜಸ್ಯ ಭೋಜಸ್ಯ ರಾಜಧಾನೀಂ ಪ್ರತಿ. ಇದಾನಿಂ ಅನ್ವಯಂ ಪಶ್ಯಾಮಃ. ಅಸೌ ತಂ ಶ್ಲಾಘ್ಯ ಸಂಬಂಧಂ ವಿಚಿಂತ್ಯ ಪುತ್ರಂ ಚ ದಾರಕ್ರಿಯಾ ಯೋಗ್ಯದಶಂ ಸಸೈನ್ಯಂ ಏನಂ ವೃದ್ಧಾಂ ವಿದರ್ಭಾಧಿಪರಾಜಧಾನೀಂ ಪ್ರಸ್ಥಾಪಯಾಮಾಸ. ಇದಾನಿಂ ತಾತ್ಪರ್ಯಂ ಪಶ್ಯಾಮಃ. ಭೋಜರಾಜ ಸಹೋದರ್ಯಾಃ ಇಂದುಮತ್ಯಾಃ ವಿವಾಹಂ ಕರಣೀಯಂ ಇತಿ ಸ್ವಯಂವರಂ ಆಯೋಜಿತವಾನ್. ಅಜಂ ಆನಯಿತುಂ ಆಪ್ತಂ ಪ್ರೇಷಿತವಾನ್. ರಾಜಾ ಭೋಜಸ್ಯ ಸಂಬಂಧಂ ಶ್ಲಾಘ್ಯಂ ತಥೈವ ಅಜಸ್ಯ ವಯಃ ಅಪಿ ವಿವಾಹಯೋಗ್ಯಂ ಅಸ್ತಿ ಇತಿ ವಿಚಿಂತ್ಯ ಸಸೈನ್ಯಂ ಭೋಜರಾಜ ರಾಜಧಾನೀಂ ಪ್ರತಿ ಪುತ್ರಂ ಪ್ರೇಷಿತವಾನ್. ರಘು ಮಹಾರಾಜ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ರಘುವಂಶ ಮಹಾಕಾವ್ಯದ 5ನೇ ಸರ್ಗದ 40ನೇ ಶ್ಲೋಕದ ತಾತ್ಪರ್ಯವನ್ನು ಈಗ ನೋಡೋಣ. ವಿದರ್ಭ ದೇಶದ ರಾಜನು ಭೋಜರಾಜ. ಭೋಜರಾಜನಿಗೆ ಇಂದುಮತಿ ಎಂಬ ಸಹೋದರಿಯು ಇದ್ದಳು. ಅವಳು ಯೋಗ್ಯ ವಯಸ್ಕಳಾದ ಕಾರಣ ಭೋಜರಾಜನು ಅವಳಿಗೆ ವಿವಾಹವನ್ನು ಮಾಡಬೇಕೆಂದು ನಿಶ್ಚಯಿಸಿ ಒಂದು ಸ್ವಯಂವರವನ್ನು ಆಯೋಜನೆ ಮಾಡಿದ. ಅವನಿಗೆ ವಿಷಯ ತಿಳಿಯಿತು. ಯೋಗ್ಯ ವಯಸ್ಕನಾದಂತಹ ರಘು ಮಹಾರಾಜನ ಪುತ್ರನಾದ ಅಜನು ಇದ್ದಾನೆ ಅಂತ. ಅವನನ್ನು ಕರೆತರಲು ಆಪ್ತರನ್ನು ಕಳಿಸಿದ. ಭೋಜರಾಜನಿಗೆ ಆಪ್ತರಾದಂತಹ ದೂತರು ಬಂದು ರಘುವಿನ ಬಳಿಗೆ ಹೇಳಿದರು, ಈ ಥರ ಸ್ವಯಂವರ ಇದೆ, ಇಂದುಮತಿ ಭೋಜರಾಜನ ತಂಗಿ, ಹೀಗೆ ಅಜನನ್ನು ಕರೆದುಕೊಂಡು ಬರಲು ನಮ್ಮನ್ನು ಕಳಿಸಿದ್ದಾನೆ ಅಂತ. ರಘು ಮಹಾರಾಜನು ಯೋಚನೆ ಮಾಡಿದ. ಭೋಜರಾಜನದು ಶ್ಲಾಘ್ಯ ಸಂಬಂಧವಾಗಿದೆ ಅಂತಂದರೆ ಯೋಗ್ಯ ಸಂಬಂಧವಾಗಿದೆ, ಮತ್ತು ಪುತ್ರನೂ ಕೂಡ ವಿವಾಹಯೋಗ್ಯ ವಯಸ್ಸನ್ನು ಹೊಂದಿದ್ದಾನೆ ಎಂದು ತಿಳಿದು ಸಸೈನ್ಯಂ ಅಂತಂದರೆ ಸೈನ್ಯದ ಸಹಿತ ಅಜನನ್ನು ಭೋಜರಾಜನ ರಾಜಧಾನಿಗೆ, ವಿದರ್ಭ ದೇಶದ ರಾಜಧಾನಿಗೆ, ವೃದ್ಧಾಂ ಅಂತಂದರೆ ಸಮೃದ್ಧವಾಗಿರುವಂತಹ ರಾಜಧಾನಿಗೆ ಸಸೈನ್ಯಂ ಸೈನ್ಯ ಸಹಿತನಾಗಿ ಮಗನನ್ನು ಕಳಿಸಿಕೊಟ್ಟಿದ್ದಾನೆ. ಸರ್ವೇಭ್ಯಃ ಪುನಃ ಮಮ ನಮಸ್ಕಾರಾಃ. ಶುಭ ದಿನಂ.